ಅಂದ್ರೆ ಪಿಕ್ ಅಂಡ್ ಚೂಸ್. ನಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಮಾತ್ರ ಎದೆಗೂಡಲ್ಲಿ ಇಷ್ಟ ಲಿಂಗ ಇರಬೇಕು. ನೀನು ಕಾಶಿಗೆ ಬಂದ್ ನನ್ನ ನೋಡು, ಇನ್ನೆಲ್ಗೋ ಬಂದ್ ನನ್ನ ನೋಡು, ಬಸ್ ಚಾರ್ಜ್ ಕೊಟ್ಟು ಅಂತ ಹೇಳಿ ಒಂದು ಮನೆ ಮೂಲೆಯಲ್ಲಿ ಕುತ್ಕೊಂಡು ನನ್ನನ್ನ ಧ್ಯಾನ ಮಾಡು, ಮೆಡಿಟೇಷನ್ ಮಾಡು ಸಾಕು ಅಂತ ಹೇಳ್ತಾರೆ. ಅಂದ್ರೆ ನಾನು ಪಿಕ್ ಅಂಡ್ ಚೂಸ್. ನಾನು ಬರೀ ಮಾಂಸ ಮಾತ್ರ ತಿನ್ನಲ್ಲ, ಯಾಕೆ ನಾನು ಲಿಂಗಾಯತರು, ನಾನು ತಿನ್ನಲ್ಲ ಮಾಂಸ ತಿನ್ನಲ್ಲ. ನಾನು ಕುಡಿತೀನಿ, ನಾನು ಸಿಗರೇಟ್ ಸೇರ್ತೀನಿ, ನನ್ನ ಮಗ ದಿನಕ್ಕೆ 2-3 ಪ್ಯಾಕೆಟ್ ಜೇಬಲ್ಲೇ ಇಟ್ಕೊಂಡು ಓಡಾಡ್ತಾನೆ, ಅದನ್ನ ಕೇಳಲ್ಲ. ಯಾವ ಲಿಂಗಾಯತರು ಮನೆಯವರು ಅದನ್ನ ಕೇಳಲ್ಲ. ಕೇಳೋದೇನು, ಮಾಂಸ ತಿನ್ನಲ್ಲ ನಾವು ಲಿಂಗಾಯತರು ಅಂತ. ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ? ಬಸವಣ್ಣನ ತತ್ವ ಏನು ನಾವು ಪಾಲನೆ ಮಾಡಿ. ಈಗ ಏನಾಗಿದೆ, ಇದು ಇನ್ನೊಂದು ಸಾಮಾಜಿಕ ಸಮಸ್ಯೆಯಾಗಿ ಇವತ್ತು ಹೊರ ಬರ್ತಾ ಇರತಕ್ಕಂಥದ್ದು ಆಲ್ಕೋಹಾಲ್ ಕನ್ಸಂಪ್ಷನ್. ಇದನ್ನ ಯಾರು ಇವತ್ತು ಎಲ್ಲ ಧರ್ಮ, ಎಲ್ಲ ಮನೆಗಳು ಇವತ್ತು ಹಾಳಾಗಿರ್ತಕ್ಕಂಥದ್ದು ಇದರಿಂದ, ಆಲ್ಕೋಹಾಲ್ ಇಂದ. ಇದು ಆಲ್ಕೋಹಾಲ್ ಏನಾಗಿದೆ, ನಾವು ಅದನ್ನ ನಾನ್ ವೆಜ್ ಇದು ಫುಡ್ ಜೊತೆಗೆ ಅದನ್ನ ನಾವು ಲಿಂಕ್ ಮಾಡ್ಕೊಂಡು ಬಂದಿದ್ದೀವಿ. ಇದಾಗಿ ಏನಾಗಿದೆ, ಯಾಕೆ ಮಾಂಸಾಹಾರ ಮತ್ತು ಇದು ಎರಡು ಭಾಳ ಎಕ್ಸ್ಪೆನ್ಸಿವ್, ಮನೆಯಲ್ಲಿ ತಿನ್ನಲಿಕ್ಕೆ ಇರೋದಿಲ್ಲ. ಇವನು ಹೋಗಿ ಹೋಟೆಲ್ಲು ಬಾರ್ಗಳಲ್ಲಿ ಮಾಂಸಾಹಾರ ಮಾಡಿ ಇದನ್ನು ಬಾಟಲ್ ಇಟ್ಕೊಂಡು ಆಲ್ಕೋಹಾಲನ್ನು ಕುಡಿದು ದಿನಕ್ಕೆ ಸಾವಿರಾರು ರೂಪಾಯಿ ಬಿಲ್ಗಳನ್ನು ಕೊಡಲಿಕ್ಕೆ ಅವನಿಗೆ ದುಡ್ಡಿರ್ತದೆ. ಹೆಂಡತಿ ಮಕ್ಕಳನ್ನ ಉಪವಾಸ ಕೆಡುತ್ತಾ ಇರ್ತಾನೆ ಮೇಡಮ್. ಹೀಗಾಗಿ ಇದು ಸಾಮಾಜಿಕವಾಗಿ ಮಾಂಸಾಹಾರ ಮತ್ತು ಏನು ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ತಕ್ಕಂಥದ್ದು ಭಾಳಷ್ಟು ಜನ ಬಡತನದಲ್ಲಿ ಇರ್ತಕ್ಕಂಥವರ ಸಂಸಾರಗಳನ್ನು ಹಾಳು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸಾತ್ವಿಕ ಆಹಾರವನ್ನು ಯಾಕೆ ಮಾಡಬೇಕು ಅಂದರೆ, ಸಾತ್ವಿಕ ಆಹಾರ ತಗೊಂಡಾಗ ಮನುಷ್ಯನಿಗೆ ಇಂಥದ್ರ ಬಗ್ಗೆ ಅಥವಾ ಆಲ್ಕೋಹಾಲ್ ಬಗ್ಗೆ ಆಗಲಿ ಮಾಂಸದ ಬಗ್ಗೆ ಒಲವಿರೋದಿಲ್ಲ. ನೀನು ಪೂಜೆಯನ್ನು ಮಾಡಿಕೊಂಡು ಸಾತ್ವಿಕ ಜೀವನ ನಡೆಸಬೇಕು ಅಂತಂದರೆ ಮಾಂಸಾಹಾರವನ್ನು ಬಿಡಬೇಕು ಅಂತಕ್ಕಂಥದ್ದು ಎಲ್ಲ ನಮ್ಮ ಇದು ಬಂದಿರತಕ್ಕಂತಹ ಒಂದು ರೂಢಿ. ಹೀಗಾಗಿ ಏನಾಗಿದೆ, ಮಾಂಸಾಹಾರವನ್ನು ಯಾಕೆ ಮಾಡಬೇಡಿ ಅಂತ ಹೇಳ್ತಕ್ಕಂಥದ್ದು, ಅದರಿಂದ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ತದೆ, ಆರ್ಥಿಕವಾಗೂ ಕೂಡ ನಿಮ್ಮ ಮೇಲೆ ದುಷ್ಪರಿಣಾಮ. ಮೇಡಮ್, ನೀವು 500 ರೂಪಾಯಲ್ಲಿ ನೀವು ಮನೆ ಮಂದಿಗೆಲ್ಲ ಸಿಹಿ ಇದನ್ನ ಮಾಡಿ ಅಡಿಗೆ ಮಾಡಿ ಒಂದು ಹಬ್ಬ ಮಾಡ್ಬೋದು. ಆದರೆ ಒಂದು ಬಾಡೂಟ ಮಾಡಬೇಕು ಅಂದರೆ ದಿನಕ್ಕೆ ಇವತ್ತು ಒಂದು 2,000 ರೂಪಾಯಿ ಅಂದರೆ ಆರ್ಥಿಕವಾಗಿಯೂ ಕೂಡ ಮಾಂಸಾಹಾರ. ಈ ಒಬ್ಬ ಸೆಲೆಬ್ರಿಟಿ ಮಾಡಿದಾಗ ಏನಾಗ್ತದೆ ಅಂತಂದರೆ ಬೇರೆಯವರು ಕೂಡ ಒಂದು ಪ್ರಚೋದನೆ ಆಗ್ತದೆ. ಈಗ ಅವನೇ ಮಾಡ್ತಾ ಇದ್ದಾನೆ ಅಂದರೆ ದೇ ಟೇಕ್ ಇಟ್ ಆಸ್ ಎ ರೋಲ್ ಮಾಡೆಲ್. ಹೀಗಾಗಿ ಯಾಕೆ ಇಂಥವರು ಸೆಲೆಬ್ರಿಟಿಗಳು ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತಂದರೆ ಅದು. ಬಟ್ ಈಗ ನಮ್ಮವ್ರಿಗೂ ಒಂದು ಕುತೂಹಲ ಏನು ಅಂತ ಹೇಳಿದ್ರೆ, ಸರಿ ನೀವು ವೆಜಿಟೇರಿಯನ್ಸ್ ಅಲ್ಲಿ ಹಂಗಿದೆ, ಆರ್ಥಿಕವಾಗೂ ಅದು ಹೊರೆ, ನಾನ್ ವೆಜ್ ಅಂತೆಲ್ಲ ಹೇಳ್ತೀರಲ್ಲ, ಹಾಗಾದ್ರೆ ಡಾಕ್ಟರ್ಗಳು ಈಗ ಪ್ರೋಟೀನು ಫೈಬರು ಅಂತೆಲ್ಲ ಬಂದಾಗ, ಪ್ರೋಟೀನ್ ಅಂದ್ರೆ ಕೋಳಿ ಮೊಟ್ಟೆ ಅಂತಾರೆ, ಪ್ರೋಟೀನು ಅಂದ್ರೆ ಕೋಳಿ ಮಾಂಸ ಅಂತಾರೆ, ರೆಡ್ ಮೀಟ್ ಯಾರು ಅಷ್ಟು ಹೇಳಲ್ಲ, ಅಂದ್ರೆ ಕುರಿ ಮಾಂಸವನ್ನು ಯಾರು ಸಜೆಸ್ಟ್ ಮಾಡಲ್ಲ, ಯಾವ ಡಾಕ್ಟರ್ ಸಜೆಸ್ಟ್ ಮಾಡಲ್ಲ. ಸೊ ಅದನ್ನೆಲ್ಲ ಹೆಂಗ್ ಕನ್ಸಿಡರ್ ಮಾಡ್ತೀರಿ ಹಂಗಾದ್ರೆ ಅಂತ ಕೇಳ್ತಾರೆ. ಬಟ್ ಡಾಕ್ಟರ್ಗಳು ಮೇಡಮ್ ಇವಾಗ ಅವ್ರು ಹೇಳ್ತಾರೆ, ಸಾತ್ವಿಕ ಆಹಾರ ಯಾವ ಡಾಕ್ಟ್ರು ಆಪರೇಷನ್ ಥಿಯೇಟರ್ ಇಂದ ಹೊರಗೆ ಬರೋನ್ಗೆ ಅಥವಾ ಹಾಸ್ಪಿಟಲ್ ಕಾಯಿಲೆ ಬಂದು ಹೋಗಿರೋನ್ಗೆ ನೀನ್ ಮೂರ್ ಮರಿ ಹೊಡೆದು ತಿನ್ನಿ, ಇವತ್ತು ನಲ್ಲಿ ಮೂಳೆ ಕಟ್ಕೊಂಡು ತಿನ್ನು, ಆರೋಗ್ಯ ಆಗ್ತೀಯ ಅಂತ ಹೇಳಲ್ಲ. ಎಲ್ಲಾ ಡಾಕ್ಟರ್ಗಳು ಬೇಳೆ ಸಾರು ಅನ್ನ ತಿನ್ನು, ಬಾಳೆಹಣ್ಣು ತಿನ್ನು, ಸೊಪ್ಪು ತರಕಾರಿ ತಿನ್ನು ಅಂತಾರೆ ಹೊರತು ನೀನು ಬಾಡೂಟ ಮಾಡುವಂತ ಯಾವ ಡಾಕ್ಟರ್ಗಳು ಹೇಳಲ್ಲ. ಯಾಕಂದ್ರೆ ಅರಗಿಸಿಕೊಳ್ಳುವ ಕೆಲವೊಂದು ಸೈಂಟಿಫಿಕ್ ಆಗೂ ನೋಡೋದಾದ್ರೆ ವೆಜಿಟೇರಿಯನ್ ಅನ್ನೋದು ತುಂಬಾ ಒಳ್ಳೆ ಆರೋಗ್ಯನ ವೃದ್ಧಿಸ್ಕೊಳ್ಬಹುದು. ಸಸ್ಯಾಹಾರಿ ಆದ್ರೆ ಕೋಪನ ಶಮನ ಮಾಡ್ಕೊಳ್ಬಹುದು. ಕಡಿಮೆ ಆಗುತ್ತೆ. ವೆಜಿಟೇರಿಯನ್ಸ್ ತಿಂದು ನನಗೆ ನೀವು ಹೇಳಿರುವಂತಹ ಅಂಶಗಳು ಹೌದು, ನಾನು ಕೇಳಿದ್ದೀನಿ, ನಾನು ಓದಿದ್ದೀನಿ. ಆದ್ರೆ ಮಾಂಸವನ್ನ ತ್ಯಜಿಸಿ ಬರೀ ಸಸ್ಯಾಹಾರಿ ತಿನ್ನೋನ್ಗೆ ಕೋಪ ಬರಲ್ಲ ಅನ್ನೋದು ಸುಳ್ಳು. ಬರೀ ಸಸ್ಯಾಹಾರಿ ತಿನ್ನುವಂಥವನು ಕಳ್ತನ ಮಾಡಲ್ಲ ಅನ್ನೋದು ಸುಳ್ಳು. ಬರೀ ಸಸ್ಯಾಹಾರಿ ತಿನ್ನುವಂಥವನು ಏನೋ ಓದಿ ಎಲ್ಲ ಜ್ಞಾನವನ್ನ ತಲೆಗೆ ತುಂಬಿಕೊಳ್ತಾನೆ ಅನ್ನೋದು ಸುಳ್ಳು. ಖಂಡಿತ ಬ್ರಾಹ್ಮಣ ಅಂತ ಬಂದಾಗ, ಬ್ರಾಹ್ಮಣರು ಅಂತ ಬಂದಾಗ ವಿಶಾಲವಾದ ಮನಸ್ಸು ಬೇಕು ಸ್ವೀಕರಿಸೋದಕ್ಕೆ. ವಿಶಾಲವಾದ ಆಹಾರ ಅನ್ನೋದು ಯಾಕೆ ಅಡ್ಡಿ ಆಗುತ್ತೆ? ಆಹಾರ ಅನ್ನೋದು ಯಾಕೆ ಅಡ್ಡಿ ಆಗುತ್ತೆ? ವಿಶಾಲವಾದ ಮನಸ್ಸಿಗೂ ಆಹಾರಕ್ಕೂ ಏನ್ ಸಂಬಂಧ? ಆಹಾರ ಯಾವ್ದು ತಗೊಳ್ಬೇಕು ತಗೋಬಾರ್ದು ಅನ್ನೋದು ತಿಳುವಳಿಕೆ ಇರೋರು ಕೊಟ್ಟಾಗ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ರೆ ಎಲ್ಲರೂ ಪರಿಪಾಲನೆ ಮಾಡ್ತಾರೆ. ಇಲ್ಲ ಅಂದ್ರೆ ಇಲ್ಲ.